పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్ట్రిక్ట్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರ ಹುಟ್ಟು ಸಾವು ಖಚಿತ. ಆದರೆ ಅಧಿಕಾರ ಅವಧಿಯಲ್ಲಿ ಜನರ ಸೇವೆ ಮಾಡುವ ಮನುಷ್ಯನ ನಿಜವಾದ ಸಾಧನೆ ಎಂಬುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಅನಂತನವರು ಪಕ್ಷ ಭೇದ ಮರೆತು ನನ್ನ ಕುಟುಂಬದವರು ಎಷ್ಟು ಮುಖ್ಯವೋ ಈ ಭಾಗದ ನನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲ ಜನಸಾಮಾನ್ಯರ ಸೇವೆ ಮಾಡುವುದು, ಜನರು ಕೊಟ್ಟ ಅಧಿಕಾರ ನಾನು ಉಳಿಸಿಕೊಳ್ಳಬೇಕು ಎಂಬುವ ಮನೋಭಾವನೆಯಿಂದ ಒಬ್ಬ ಸಾಮಾನ್ಯ ರೈತರು, ಜನಸಾಮಾನ್ಯರು, ಹಿರಿಯರು, ಕಿರಿಯರು ನಲ್ಪಲ್ಲಿ ಗ್ರಾಮದಿಂದ ಓಡಾಡುವ ಉಬೇನಹಳ್ಳಿ ಗ್ರಾಮದವರೆಗೂ ಸುಮಾರು 4 ಕಿಲೋಮೀಟರ್ ರಸ್ತೆ ಬಳಿ ಅಕ್ಕಪಕ್ಕ ಗಿಡಗಳ ಬೆಳೆಸು ರಸ್ತೆ ಓಡಾಡುವ ಜನಸಾಮಾನ್ಯರ, ರೈತಾಪಿ ಜನರು, ಶಾಲಾ ಮಕ್ಕಳ ವ್ಯಾನ್, ಯುವ ಮುಖಂಡರ ಕೆಲಸಗಳು ಓಡಾಡುವ ರಸ್ತೆ ಹಾಗೂ ಹಿರಿಯರು, ಮುದುಕರು, ಸರ್ಕಾರಿ ಅಧಿಕಾರಿಗಳು ಹೀಗೆ ಹಲವಾರು ರೀತಿಯ ಜನಸಾಮಾನ್ಯ 24 ಗಂಟೆ ರಸ್ತೆ ಬಳಿ ಓಡಾಡುವ ಸ್ಥಳ. ಈಗಾಗಲೇ ಸುಮಾರು ಆಕ್ಸಿಡೆಂಟ್ ಆಗಿ ಎಷ್ಟೋ ಕುಟುಂಬಗಳು ನಂಬಿರುವ ಜೀವನ, ಅವರ ಕಲ್ಪನೆಗಳು ಯಾವ ರೀತಿ ಎಂಬ ಗಮನ ಹರಿಸಬೇಕು. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಗಮನ ಹರಿಸಿಲ್ಲ. ಹೀಗೆ ಆಕ್ಸಿಡೆಂಟ್ ನಡೆಯುವುದು, ನಾವು ಒಂದು ಸದಸ್ಯರ ಅಧಿಕಾರ ಸ್ಥಾನದಲ್ಲಿ ಇದ್ದು ಏನು ಪ್ರಯೋಜನ ಎಂಬುದು ಗಮನ ಹರಿಸಿ ಸುಮಾರು 3 ದಿನಗಳಿಂದ ಜೆಸಿಬಿಯನ್ನು ತಂದು ನಲ್ಪಲ್ಲಿ ಗ್ರಾಮದಿಂದ ಉಬೇನಹಳ್ಳಿ ಗ್ರಾಮದವರೆಗೆ ಕ್ಲೀನ್ ಮಾಡುತ್ತಿದ್ದೇನೆ. ಕಾರಣ, ಜನರ ಕೊಟ್ಟ ಅಧಿಕಾರ, ನಮಗೆ ಅವರ ಸೇವೆಗೆ ನಾವು ಪಾತ್ರರಾಗಬೇಕು ಎಂಬುವ ಉದ್ದೇಶದಿಂದ ಈ ಕೆಲಸ ಮಾಡುತ್ತಿದ್ದೇನೆ. ಸ್ಥಳೀಯ ಜನಸಾಮಾನ್ಯರ, ರೈತರವರು ಉತ್ತಮ ಸೇವೆ ಮಾಡುತ್ತಿದ್ದ ಅನಂತರವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ರೈತರು ಚೌಡಾರೆಡ್ಡಿರವರು ಮಾತನಾಡಿ, ರಸ್ತೆಯ ಹದಗೆಟ್ಟಿರುವ ನಲ್ಪಲ್ಲಿ, ಮೀಸುಗನಹಳ್ಳಿ, ಹೂಬನಹಳ್ಳಿ, ಹೇಬುಟ್ಟ ಗ್ರಾಮ, ಈ ಎಲ್ಲ ಗ್ರಾಮಗಳು ನಬಾರ್ಡ್ಗೆ ಸೇರಿದಂತೆ ಅನುಕೂಲವಾದರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ. ಈಗಾಗಲೇ ನಮ್ಮ ಸಂಬಂಧಪಟ್ಟವರು ಆಕ್ಸಿಡೆಂಟ್ ಆಗಿದೆ. ಈ ರಸ್ತೆಯಲ್ಲಿ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗಲು ಸಾಧ್ಯವಿಲ್ಲ. ಆಗ ಈ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರ ಅನಂತರವರನ್ನು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಿ ಎಂಬುದಾಗಿ ಹೇಳಿದಾಗ ತಕ್ಷಣವೇ ಸ್ವಂತ ಕೈಯಿಂದ ರಸ್ತೆ ಕ್ಲೀನ್ ಮಾಡಿ ಅಂತ ಹೇಳಿದ ತಕ್ಷಣ ಜನರ ಹಿತ ದೃಷ್ಟಿಯಿಂದ ಗಮನ ಹರಿಸಿ ಜೆಸಿಬಿಯಲ್ಲಿ ರಸ್ತೆ ಕ್ಲೀನ್ ಮಾಡಿಸಿ ನೆರವೇರಿಸುತ್ತಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗ್ರಾಮದ ಸ್ಥಳೀಯ ರೈತರು ಮಧುರವರು ಮಾತನಾಡಿ, ಈ ಗ್ರಾಮದಲ್ಲಿ ಹುಟ್ಟು ಬೆಳೆದು ಈ ರಸ್ತೆಯ ಸುಮಾರು 3 ಆಕ್ಸಿಡೆಂಟ್ ಆಗಿದೆ. ಈಗ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತರವರು ಸುಮಾರು 3 ದಿನಗಳಿಂದ ರಸ್ತೆ ಜನಸಾಮಾನ್ಯರು ಓಡಾಡುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಸಹಕಾರ ನೀಡುತ್ತೇವೆ ಹಾಗೂ ಶಾಲಾ ಮಕ್ಕಳು ಓಡಾಡುವ ಸ್ಥಳ, ಪ್ರತಿಯೊಬ್ಬರ ಜನಸಾಮಾನ್ಯರು ಓಡಾಡುವ ರಸ್ತೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಶ್ರೀನಿವಾಸ ರೆಡ್ಡಿಯರವರು ಮಾತನಾಡಿ, ಈ ರಸ್ತೆ ಓಡಾಡುವ ಕಣ್ಣುಗಳಿಗೆ ಕಾಣುತ್ತಿರುವ ಗಿಡಗಳು ಬೆಳೆದಿತ್ತು. ಸುಮಾರು ಜನರು ಓಡಾಡುವ ಹಿಂಸೆ ಆಗುತ್ತಿದೆ. ಈಗ ಓಡಾಡಲು ಚೆನ್ನಾಗಿದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಘಟ್ಟನಾರಾಯಣ ಸ್ವಾಮಿರವರು ಮಾತನಾಡಿ, ರಸ್ತೆ ವಿಚಾರದಲ್ಲಿ ಯಾರೂ ಗಮನ ಹರಿಸಿಲ್ಲ. ಈ ದಿನ ಜನಸಾಮಾನ್ಯರು ಓಡಾಡುವ ರಸ್ತೆ ಇದಾಗಿದೆ. ಈ ಸಂದರ್ಭದಲ್ಲಿ ಮೀಸ್ಗಾನಹಳ್ಳಿ ಗ್ರಾಮಸ್ಥರು ಮಾತನಾಡಿ, ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಓಡಾಡುವ ಸ್ಥಳ, ರಸ್ತೆ ಯಾವ ರೀತಿ ಇರಬೇಕು ಎಂಬುದು ಗಮನ ಹರಿಸಿಲ್ಲ ಅಧಿಕಾರಿಗಳು. ಈಗ ರಸ್ತೆ ಕ್ಲೀನ್ ಯಾರು ಮಾಡಿದರೂ ಪುಣ್ಯಾತ್ಮ, ಚೆನ್ನಾಗಿದೆ ಎಂಬುದಾಗಿ ವ್ಯಕ್ತಪಡಿಸಿದರು. ಆಗ್ತಾ ಇದೆ. ಅದನ್ನ ಇದು ಇನ್ನು ಮಾಡಿದ್ದು ಒಳ್ಳೆ ಕೆಲಸನೇ. ಇನ್ನ ಸ್ವಲ್ಪ ನೀಟಾಗಿ ಮಾಡಿದ್ರೆ ಮಣ್ಣಿಗೆ ನೋಡಿಸಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅದೇ ಈ ಗ್ರಾಮ ಮೆಂಬರ್ ಆನಂದ್ ಅವರು ಮಾಡಿಸ್ತಾ ಇದ್ದಾರೆ. ಇದನ್ನ ಮಾಡ್ತಾ ಇದ್ದಾರೆ. ನಲಪಲ್ಲಿಯಿಂದ ಓಬನಹಳ್ಳಿವರೆಗೂ ಮಾಡ್ತಾ ಇದ್ದಾರೆ. ಶ್ರೀನಿವಾಸದಿಂದ ಇದು ಎಬ್ಟಕ್ಕೆ ಮೈನ್ ರೋಡ್, ಇದು ಬಸ್ಗಳು, ಕಾರುಗಳು ಎಲ್ಲ ಓಡಾಡ್ತಾ ಇರ್ತವೆ. ಗಾಡಿಗಳು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ವಿಪರೀತ ಸ್ಕೂಲ್ ಹುಡುಗರು ಅವರು ಇವರು ಓದಾಡ್ತಾ ಇದ್ರು. ಇವಾಗ ಜಾಸ್ತಿ ಇದು ಬೇಳೆ ರೋಡ್ ಒಳಗೆ ಬಂದ್ಬಿಟ್ಟಿತ್ತು. 2-3 ಆಕ್ಸಿಡೆಂಟ್ಲಾಗಿತ್ತು. ಮೊನ್ನೆ ಒಂದು ಆಗಿ ಅವರು ಹಾಸ್ಪಿಟಲ್ ಇದ್ದಾರೆ, ಮೆಡಿಕಲ್ ಕಾಲೇಜಿನಲ್ಲಿ. ಇವಾಗ ಚೆನ್ನಾಗಿ ಯಾರು ಮಾಡಿದ್ದಾರೆ, ಇವಾಗ ಚೆನ್ನಾಗಿದೆ ಅಷ್ಟೇ.
ಅಂದ್ರೆ ಇದು ಈ ಒಂದು ಗಿಡಗಳು ಜಾಸ್ತಿ ಎಲ್ಲಿಂದ ಎಲ್ಲಿವರೆಗೂ ಇದೆ? ಇದು ಎಪ್ಪಟದಿಂದ ಶ್ರೀನಿವಾಸನವರೆಗೂ ಜಾಸ್ತಿ. ಇವಾಗ ಎಲ್ಲ JCB ಮಾಡಿದ್ದಾರೆ. JCB ಎಲ್ಲ ಮಾಡಿದ್ದಾರೆ, ಕ್ಲೀನ್ ಆಗಿದೆ, ಇವಾಗ ಚೆನ್ನಾಗಿದೆ ಓಡಾಡಕ್ಕೆ. ಈಗಾಗಲೇ ಎಷ್ಟು ಆಕ್ಸಿಡೆಂಟ್ ಆಗಿದೆ? ಎರಡು ಮೂರ ಈ ಮೊನ್ನೆ ಒಂದಾಯ್ತು, ಮೊನ್ನೆ ಶನಿವಾರ ಸಾಯಂಕಾಲ ಅವ್ರು ಹೇಗಿದ್ದಾರೆ ಆಗಿದ್ದವರು ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇಲ್ಲ ರಸ್ತೆ ಹಿಂಗಾಗಿದಲ್ಲ, ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರೇ ಗಮನ ಹರಿಸಿಲ್ಲ. ಇದುವರೆಗೂ ಯಾರು ಹರಿಸಿಲ್ಲ. ಇದನ್ನೇನು ಆಕ್ಸಿಡೆಂಟ್ ಆದಾಗ ಯಾರೋ ಬಂದು ಇದು ಮಾಡಿ ಕ್ಲೀನ್ ಮಾಡಿದ್ದಾರೆ. మాట్లాడి సార్. అది ఎప్పటము ఘట్నాన్ సోమేనే ఈ రోడ్డు చాలా గలీజ్ అయిపోయిందా. కంపులు ఆ పక్క ఈ పక్క వచ్చి ఆనుకొని గాడీలు పోయేకైతా ఉండలేదు, చాలా తొందర అవుతా ఉండా. ఇప్పుడు 4-5 ఇక్కడ దెబ్బతిన్నారు గాడీలకు సిక్కి. అందుకే ఇప్పుడు మా అనంత్ కుమార్ అని ఎప్పటము ఆయన గ్రామ పంచాయతీ అధ్యక్షుడు, ఆయన చేపిస్తూ ఉన్నాడు. వన్నికే నీట్గా చేపిస్తూ ఉన్నాడు. పని బాగుంది. అందుకే రోడ్డు క్లియర్ గా బాగా కనపడుస్తా ఉంది. ఇప్పుడు తొందర లేకుండా బాగా చేపిస్తా ఉన్నారు సార్. ఈ వరకు 2-3 డెత్ అయింది, ఎవరు పట్టించుకోలేదు. ಎಪ್ಟ ಗ್ರಾಮ ಶ್ರೀನಿವಾಸ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀನಿ. ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ರೋಡೆಲ್ಲ ಕಪ್ಕೊಂಡ್ಬಿಟ್ಟಿದೆ. ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯ ಅನಂತ್ ಅವರು ಮಾಡಿಸ್ತಾ ಇದ್ದಾರೆ 2 ದಿವಸದಿಂದ. ಎಷ್ಟು ಜನ ಈಗಾಗಲೇ ಆಕ್ಸಿಡೆಂಟ್ ಆಯ್ತು, ಏನೇನಾಯ್ತು? 4-5 ದಿವಸ ಆಗಿದೆ, ಜನ ಆಗಿದ್ದಾರೆ. ಟೆಂಪುಗಳೆಲ್ಲ ಜಾಸ್ತಿ ಇದೆ, ಎಲ್ಲ ಕಪ್ಕೊಂಡ್ಬಿಟ್ಟಿತ್ತು. ಇವಾಗ ಅವರು ಮಾಡ್ತಾ ಇದ್ದಾರೆ. ಅವರೊಂದು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಗಮನ ಹರಿಸಿ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ ಒಂದು ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಲೀನಿಂಗ್ ಮಾಡ್ತಾ ಇದಾರಲ್ಲ, ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ಚೆನ್ನಾಗಿದೆ ಅಂತ, ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಅಲ್ಲ, ಮುಂಬರುವ ದಿನಗಳಲ್ಲಿ ಜನರು ಓಡಾಡಲಿ, ನೀವು ಓಡಾಡೋದ್ರಲ್ಲಿ ಯಾವ ರೀತಿ ನಿಮ್ಗೆ ಒಂದು ಆರೋಗ್ಯದ ಹಿತದೃಷ್ಟಿ ಇದೆ, ನಿಮ್ಮೊಂದು ಪ್ರಾಣಾಪಾಯಕ್ಕೆ ಯಾವ ರೀತಿ ಅನಿಸ್ತಾ ಇದೆ? ಚೆನ್ನಾಗಿದೆ. ಜನಸಮೃದ್ಧಿ ನ್ಯೂಸ್ ಚಾನೆಲ್ಗೆ ನಮಸ್ಕಾರ. ಸೊ ನಮ್ಮ ಈ ಮೀದ್ಗನಹಳ್ಳಿ, ಓಬೇನಹಳ್ಳಿ, ಯಪಟ, ನಲಪಲ್ಲಿ ಏನಿದೆ ಈ ರೂಟು, ಇದು ನಬಾರ್ಡ್ರಿಗೆ ಸೇರಿಸೋದ್ರಿಂದ ಒಳ್ಳೇದು ಅಂದ್ಕೊಂಡಿದೀವಿ ನಾವು. ಆದ್ರೆ ಅಧಿಕಾರಿಗಳು ಯಾರು ಗಮನ ಹಚ್ತಾ ಇಲ್ಲ. ಸೊ ಏನಾಗ್ತಾ ಇದ್ರೆ ಈ ಕಡೆ ಆ ಕಡೆ ಈ ನಮ್ಮ ರೈತರದ್ದೇ ಸಮಸ್ಯೆ ಇದು, ಬಂದು ಬಿಡ್ತಾ ಇದೆ ರೋಡ್ಗೆ. ಸೊ ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ಗೆ ಅನಾನುಕೂಲ ಆಗ್ತಾ ಇದೆ. ಸೊ ಒಂದು 5-6 ವರ್ಷದಿಂದ ಸುಮಾರು ಒಂದು 7-8 ಆಕ್ಸಿಡೆಂಟ್ಗಳಾಗಿದೆ. ಅಧಿಕಾರಿಗಳಿಗೆ ಸುಮಾರು ಜನಕ್ಕೆ ನಾವು ಇದನ್ನ ಬಗ್ಗೆ ಗಮನ ಹರಿಸಿದ್ವಿ, ಆದ್ರೂ ಯಾರ ಕೈ ಹಚ್ಕೊಳ್ಳಿಲ್ಲ.
ಸೊ ರೀಸೆಂಟ್ ಆಗಿ ಮೊನ್ನೆ ಒಂದು ನಮ್ಮ ಹುಡುಗನೇ ಅಂದ್ಕೊಳ್ಳಿ, ನಮ್ಮ ತಮ್ಮನ ಮಗ ಆಕ್ಸಿಡೆಂಟ್ ಆದ. ಸೊ ಆವಾಗ ಹಾಸ್ಪಿಟ್ಲ್ ಹತ್ರ ಹೋಗಿ ಸುಮಾರು ಇಲ್ಲಿ ಅನಂತ ಅಂತ ಒಬ್ರು ಇವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ನಾನು ಬೇಜಾರಾಗಿ ಹೋಗಿ ಬೈದ್ ಬಿಟ್ಟೆ. ಸೊ ಯಾಕಪ್ಪ ಈ ತರ ನೀವು ಇದೆಲ್ಲ ಎಲ್ಲಾ ಕೆಲಸಗಳು ಮಾಡ್ತೀರಾ, 4 ಜನಕ್ಕೆ ಅನುಕೂಲ ಆಗ್ತಕ್ಕಂತ ಕೆಲಸ ನೀವು ಮಾಡಿ. ಎಲ್ಲೋ ದುಡ್ಡು ಬರುತ್ತೆ, ಎಲ್ಲೋ ಹೋಗುತ್ತೆ, ಸೆಕೆಂಡ್ರಿ ಅದು. ನಿನ್ ಕೈಯಿಂದ ಆಗ್ಲಿ ಈ ಫಸ್ಟ್ ಇದು ನಾಳೆ ಏನ್ ಮಾಡ್ತೇವೆ ಏನಪ್ಪ, JCB ಇದನ್ನ ಕ್ಲೀನ್ ಹಂಗ್ ಮಾಡಿಸ್ಬಿಡಪ್ಪ ರೋಡ್ನ. ಸುಮಾರು ಯಾಕಂದ್ರೆ ನಿಮ್ಮೂರೊಬ್ಬ ಹುಡುಗ ಇವನೇ ಕಲ್ತ್ಕೊಂಡ್ಬಿಟ್ಟ. ಸೊ ರೀಸೆಂಟ್ ಆಗಿ ಮಿಜ್ಗನಹಳ್ಳಿ ಒಬ್ಬ ಆಕ್ಸಿಡೆಂಟ್ ಆದ. ಸೊ ನಮ್ಮೂರ ಆದ. ಹಿಂಗೆ ಸುಮಾರು ಹಿಂಗೆ ಬಿಟ್ರೆ ಇನ್ನ 4-5 ಜನ ಆಕ್ಸಿಡೆಂಟ್ ಆಗಲು ಸಮಸ್ಯೆ ಇದೆ. ಸೊ ಇದನ್ನ ಗಮನ ಹರಿಸ್ಕೊಂಡು ನಿನ್ ಕೈಯಿಂದ ಬೇಕಾದ್ರೆ ಹಾಕೊಂಡು ಮಾಡ್ಬಿಡಪ್ಪ, ಬೇರೆ ಯಾವ್ದಾದ್ರು ವರ್ಕಲ್ಲಿ ಬೇಕಾದ್ರೆ ನೀನ್ ಸಂಪಾದಿಸ್ಕೋಬಹುದು ಅಂತ ಹೇಳ್ದೆ ಸರ್ ನಾನು. ಇದು ನಿಜ. ಸೊ ಅದೇ ಇದರಿಂದ ಅನಂತ ಅವರು ಈ ಕೆಲಸ ಪಾಪ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ.